ಮಹಾವೀರ ಜಯಂತಿಯ ಅಂಗವಾಗಿ ಮಂಗಳೂರಿನಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನಡೆಯುತ್ತಿದೆ. ಜೈನ ಸಮುದಾಯದವರು ನಗರದ ವಿವಿಧ ಜೈನ ಬಸದಿ ಮಂದಿರಗಳಲ್ಲಿ ವಿಶೇಷ ಪೂಜೆ, ಪ್ರಭಾತ ಫೇರಿ, ಧರ್ಮ ಉಪದೇಶ ಮತ್ತು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಸಮಸ್ತ ಜನರಿಗೆ 2624ರ ಮಹಾವೀರ ಜಯಂತಿಯ ಶುಭಾಶಯಗಳು. ಇಂದು ದೇಶಾದ್ಯಂತ ಮಹಾವೀರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷದ ಮಹಾವೀರ ಜಯಂತಿಗೂ ಬಹಳಷ್ಟು ವಿಶಿಷ್ಟವಾಗಿದೆ. ಯಾಕೆಂತ ಹೇಳಿದ್ರೆ ನಿನ್ನೆ ತಾವೆಲ್ಲ ಗಮನಿಸಿದಿರಿ, ಈ ದೇಶದ ವಿಶ್ವ ನಾಯಕರಾಗಿರುವಂಥ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಏನು ಒಂದು ಮಹಾವೀರ ಜಯಂತಿಯನ್ನು ಪಂಚ ನಮಸ್ಕಾರದ ಮುಖಾಂತರ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಅನೇಕ ವಿಚಾರಗಳನ್ನು ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಜೈನ ಧರ್ಮದ ಶ್ರೇಷ್ಠತೆಯ ಬಗ್ಗೆ ಈ ನಾಡಿಗೆ ಅಗತ್ಯ ಇದೆ ಎಂಬುದನ್ನು ಅವರು ತಿಳಿಸಿದ್ದಾರೆ. ಈ ದಿನ ಮಂಗಳೂರಿನ ಸಮಸ್ತ ಜೈನ ಬಾಂಧವರು ಮಂಗಳೂರಿನ ಶಾಂತಿನಾಥ ಬಸದಿಯಲ್ಲಿ ಇವತ್ತು ವಿಶೇಷವಾಗಿ ಸುಮಾರು 25 ವರ್ಷದಿಂದ ನಡೀತಾ ಬರ್ತಿರುವಂತ ಮಹಾವೀರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬೆಳಗ್ಗೆ 8 ಗಂಟೆಯಿಂದ ಅಭಿಷೇಕಗಳು ಆರಂಭವಾಗಿದೆ. ಜಿನಬಾಲಕನಾಗಿರುವ ಭಗವಾನ್ ಮಹಾವೀರ ಸ್ವಾಮಿಗೆ ಜಲಾಭಿಷೇಕದಿಂದ ಹಿಡಿದು ಎಲ್ಲ ದ್ರವ್ಯಗಳ ಅಭಿಷೇಕಗಳು ಈಗಾಗಲೇ ಸಮಾಪ್ತಿಗೊಳ್ಳುತ್ತಾ ಇದೆ. ಮಾತ್ರ ಅಲ್ಲದೆ ಈ ದೇಶ ಶ್ರೀಮಾನ್ ಮಾಜಿ ಪ್ರಧಾನಿ ವಾಜಪೇಯಿ ಅವರು ಘೋಷಿಸಿದಂತೆ ಈ ಮಹಾವೀರ ಜಯಂತಿಯನ್ನು ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಕಡೆ ಜಿಲ್ಲಾಡಳಿತ ಮುಖಾಂತರ ಮಾಡ್ತಾ ಇದ್ದಾರೆ. ಇವತ್ತು ಮಂಗಳೂರಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾಡಳಿತ ಮುಖಾಂತರ ಈ ಮಹಾವೀರ ಜಯಂತಿಯು ಆಚರಣೆ ಮಾಡ್ತೇವೆ. 11ವರೆಗೆ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ರಾಜ್ಯದ ಮಾನ್ಯ ಸಭಾಧ್ಯಕ್ಷರು ಸ್ಪೀಕರ್ ಆಗಿರುವಂತ ಸನ್ಮಾನ್ಯ ಶ್ರೀ UT ಖಾದರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಈ ದಕ್ಷಿಣ ಕ್ಷೇತ್ರದ MLA ಅವರು ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲ ಅನೇಕ MLA ಅವರು ಮತ್ತೆ ಬೇರೆ ಬೇರೆ ಸರ್ಕಾರದ ಪ್ರತಿನಿಧಿಗಳು ಮತ್ತು DC ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮಧ್ಯಾಹ್ನದವರೆಗೆ ಬಹಳ ಅದ್ದೂರಿಯಾಗಿ ಮಹಾವೀರ ಜಯಂತಿಯ ಸಂದೇಶವನ್ನು ಕಳಿಸುವಂತ ವ್ಯವಸ್ಥೆ ಇಲ್ಲಿ ಆಗಿದೆ. ಮಾತ್ರ ಅಲ್ಲದೆ ಜಿಲ್ಲಾಡಳಿತದಿಂದ ನಡೆಯುವಂತ ಈ ಕಾರ್ಯಕ್ರಮದಲ್ಲಿ ಮಹಾವೀರ ಸ್ವಾಮಿಯ ಸಂದೇಶವನ್ನು ಇಡೀ ನಾಡಿಗೆ ಪಸರಿಸಬೇಕು, ಆ ಪ್ರಕಾಂತರ ಈ ನಾಡಿನ ಸಮಸ್ತ ಜನ ಮಹಾವೀರ ಸ್ವಾಮಿಯ ಒಂದು ಭಕ್ತಿಗೆ ಕೃಪೆ ಆಗ್ಬೇಕನ್ನೋ ಉದ್ದೇಶದಿಂದ ಮುನಿರಾಜ್ ರೆಂಜಾಳ್ರವರು ಒಬ್ಬ ಶ್ರೇಷ್ಠ ಮುನಿರಾಜ್ ರೆಂಜಾಳ್ರವರು ಇವತ್ತು ಮಹಾವೀರ ಸ್ವಾಮಿಯ ಸಂದೇಶವನ್ನು ಕೂಡ ವಾಚನ ಮಾಡಲಿದ್ದಾರೆ. ಎಲ್ರಿಗೂ ಧನ್ಯವಾದಗಳು.